ಕೆಲವ್ರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಬೇಜಾರು, ಆದ್ರೆ ನನ್ಗಂತೂ ತುಂಬಾ ಖುಷಿ. ಯಾಕಂದ್ರೆ ಹೀಲ್ ಆಗ್ತಾ ಇದೀನಲ್ಲ ಅದಕ್ಕೆ. 3 ತಿಂಗಳಾದ್ಮೇಲೆ ಕೊನೆಗೂ ನನ್ ಕಾಲ್ಗೆ ಚಪ್ಪಲಿ ಹಾಕೊಂಡೆ. ನನ್ ಫೇವ್ರೆಟ್ ಕ್ರಾಕ್ಸ್ ನ ಹಾಕೊಂಡು 3 ಫ್ಲೋರ್ ಇಳಿದೆ. ತುಂಬಾ ಕಷ್ಟ ಆಗುತ್ತೆ, ಆದ್ರೂ ನಾನ್ ಬಿಟ್ಬಿಡ್ತೀನಿ, ಚಾನ್ಸೇ ಇಲ್ಲ. ಹೆಂಗೆ ನಡೀತಾ ಇರೋದು ಕಷ್ಟ, ಆದ್ರೂ ನಾನು ನಡೀತೀನಿ. ನಾನು ಗಿವ್ ಅಪ್ ಮಾಡೋವಳಲ್ಲ. ನಾನು ಹೇಳಿದ್ದೀನಲ್ಲ ಡಬಲ್ ಗುನ್ಗೆ ನನ್ಗೆ ಅಂತ. ನಾನಿವತ್ತು ಕೆಳಗಡೆ ಇಳ್ದಿದ್ದಕ್ಕೆ ನಮ್ ಬಿಲ್ಡಿಂಗ್ ಅವ್ರಿಗೆ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗ್ಬಿಡ್ತು. ಹಾಸ್ಪಿಟ್ಲಿಗೆ ಹೋಗಕ್ಕೆ ಆಂಬುಲೆನ್ಸ್ ಅಲ್ಲ, ಆಟೋ ಬಂದಿದೆ. ಇವತ್ತು ನಮ್ಮ ಒಬ್ರು ಫಾಲೋವರ್ ಮೆಸೇಜ್ ಮಾಡಿದ್ರು, ನೀವೇನಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಮ್ದೇ ಆಟೋ ಇದೆ, ಬರ್ತೀನಿ ಅಂತ. ಸೊ ಪ್ರವೀಣ್ ಅವರು ಬಂದು ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು ಅಣ್ಣ. ಇಷ್ಟ ದಿನ ಸ್ಟ್ರಕ್ಚರ್ ಅಲ್ಲಿ ಮಲಿಕೋ ಬತ್ತಿದೆ, ಅದೇ ಈಗ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡ್ ಬರ್ತಾ ಇದೀನಿ. ಆಕ್ಚುಲಿ ಇವಾಗ ನನ್ ಕಾಲ್ದು ಕೈದು ಪರಿಸ್ಥಿತಿ ನೋಡ್ಬೇಕಾಗಿತ್ತು, ಅದಕ್ಕೇನೆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದು. ಕೈ ಮತ್ತೆ ಕಾಲು ಎರಡನ್ನು ಎಕ್ಸ್ರೇ ಮಾಡಿದ್ರು. ಕಾಲಂತೂ ಸೂಪರ್ ಆಗಿ ಹೀಲ್ ಆಗಿದೆ. ಇನ್ ಮುಂದೆ ನೀವು ಫುಲ್ weight ನ ಕೊಟ್ಟು ಆರಾಮಾಗಿ ನಡಿಬಹುದು ಅಂತ ಹೇಳಿದ್ರು. ಆದ್ರೆ ನನ್ ಕೈದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕೈ ಬಗ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ ಕೇಳಿ ತಲೆ ಎಲ್ಲ ಕೆಟ್ಟೋಯ್ತು. ಆಸ್ ಯೂಶುವಲ್ ಇವತ್ತು ಆಸ್ಪತ್ರೆಗೆ ಹೋಗಿದ್ನಲ್ಲ ಅಂತ ಫಿಸಿಯೋಥೆರಪಿನ ಅಲ್ಲೇ ಶುರು ಮಾಡಿದ್ರು. ಇವತ್ತಿನಿಂದ ನನ್ಗೆ ಡಿಫ್ರೆಂಟ್ ಆಗಿ ಎಕ್ಸರ್ಸೈಸ್ ಮಾಡಿಸಿ ಫುಲ್ ಸ್ಟ್ರೆಂಥನಿಂಗ್ ನ ಕೊಡ್ತಾ ಇದಾರೆ. ಬಿಕಾಸ್ ಇವಾಗ 2 ಕಾಲಲ್ಲೂ ನಾನು ಆರಾಮಾಗಿ ನಡಿಬೇಕು ಅಂತಂದ್ರೆ ಸ್ಟ್ರೆಂಥನಿಂಗು ಈಗ ತುಂಬಾ ಇಂಪಾರ್ಟೆಂಟ್. ಪ್ರವೀಣ ನಾನೇ ವಾಪಸ್ಸು ಮನೆಗೆ ಕರ್ಕೊಂಡ್ ಬಂದ್ರು. ಬರ್ತಾ ಇದ್ದಂಗೆ ನನ್ನ ಮಕ್ಳು ನಂಗೋಸ್ಕರ ಕಾಯ್ತಾ ಇದ್ರು. ನಾನು ಎವ್ರಿ ಟೈಮ್ ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ ಕೆಂಚಿ ಬಂದು ಯಾವಾಗ್ಲೂ ಅಳ್ತಿದ್ಲು, ಅವಳನ್ನ ಮುದ್ದು ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಈಗ ನಾನು ಅವಳಿಗೋಸ್ಕರ ಅರ್ಧ ಗಂಟೆ ಟೈಮ್ ಕೊಟ್ಟು ರೋಡಲ್ಲೇ ಕುತ್ಕೊಂಡು ಇವತ್ತು ಚೆನ್ನಾಗಿ ಇಬ್ರು ಮುದ್ದು ಮಾಡ್ಬಿಟ್ವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ ಮೂಕ ಪ್ರಾಣಿಗಳಿಗೆ ಎಷ್ಟು ನಮ್ಮ ಮೇಲೆ ಭಾವನೆ ಇರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಪ್ರೀತಿಗೆ ನಾವು ಬೆಲೆನೆ ಕಟ್ಟಕ್ಕಾಗಲ್ಲ. ಕೆಂಚಿ ಜೊತೆ ಆಟ ಆಡ್ಕೊಂಡು ಮತ್ತೆ 3 ಫ್ಲೋರ್ ಹತ್ಬೇಕು. ನಿಧಾನಕ್ಕೆ ಹತ್ತದೆ. ಲಾಸ್ಟ್ ಟೈಮ್ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ಇಷ್ಟ ದಿನ ಸ್ಟ್ರಕ್ಚರ್ ಅಲ್ಲಿ ಹೋಗ್ತಿದ್ದೆ, ಆಮೇಲೆ ವಾಕರ್ ಅಲ್ಲಿ ಬರ್ತಿದ್ದೆ, ಇನ್ ಮುಂದೆ ಆರಾಮಾಗಿ ನಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಬರ್ತಾ ಇದ್ದಂಗೆ ದೃಷ್ಟಿನ ತೆಗೆದ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡ್ರು. ಕೊನೆಗೂ ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡ್ನಲ್ಲ, ಅದೇ ನನ್ನ ಗೆಲುವು. ಇನ್ನು ಕೈ ವಿಚಾರದ ಬಗ್ಗೆ ತುಂಬಾ ಸೀರಿಯಸ್ ಇಶ್ಯೂ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.